ಕೊಳೆ ಮಾಡ್ಕೊಂಡಿದ್ದೆ ನೋಡು. ಕೆಂಪು ಬಣ್ಣ, ಸ್ವಲ್ಪನೂ ಚೆನ್ನಾಗಿ ಕಾಣ್ತಿಲ್ಲ. ಅಲ್ಲ, ನಿಂಗಾರು ಬುದ್ಧಿ ಇದ್ಯಾ? ಈಗ ಎಷ್ಟು ಕಷ್ಟಪಟ್ಟು ತಿಕ್ಕಿ ತೊಳಿಬೇಕು ಗೊತ್ತಾ? ನೋವಾಗೋದು ನಂದಲ್ಲ, ನಿಂಗೇನೆ. ಹೇಳಿದ ಮಾತು ಕೇಳಲ್ಲ ಅಲ್ವಾ ನೀನು? ಸರಿ ಬಾ, ತೊಳಿತೀನಿ. ಇಲ್ಲ ಅಂದ್ರೆ ಯಾರು ನಿನ್ನನ್ನ ಆಟಕ್ಕೆ ಸೇರಿಸ್ಕೊಳ್ಳಲ್ಲ. ಹಿಂಗೆ ನೇರವಾಗಿ ನಿಂತ್ಕೋ. ಒಂದು ಬೊಂಬೆಯಿಂದ ಸಮಸ್ಯೆ ಆಗುತ್ತೆ ಅಂತ ಮೊದಲೇ ಗೊತ್ತಿತ್ತು ಬುದ್ಧಿಗಳೇ. ಮೊದಲೇ ಗೊತ್ತಿತ್ತಾ? ಅದೇಗೆ? ಹೀಗಾಗುತ್ತೆ ಅಂತ ಭಾಸ್ಕರಾನಂದ ಗುರುಗಳು ಹೇಳಿದ್ರು. ಮೊದಲು ನಮ್ಗೆ ಎಚ್ಚರಿಕೆ ಕೊಟ್ಟದ್ದು ಅವರೇ, ಇಲ್ಲಾಂದ್ರೆ ಏನಾಗ್ತಿತ್ತೋ ಏನೋ. ಆದ್ರೆ ಶಿವರಾತ್ರಿ ಹಬ್ಬ ಮಾಡೋದು ಬೇಡ ಅಂದವರು ಅವರೇ, ಹಬ್ಬ ಮಾಡಿದ್ರೆ ಗೊಂಬೆ ಬಂದು ಹತ್ಯೆ ಮಾಡುತ್ತೆ ಅಂತ ಹೇಳಿದವರು ಅವರೇ. ಮೊದಲು ಅವರೇ ಎದುರಿಸ್ತಾರೆ ಅನ್ನೋಗಿತ್ತು, ಆದ್ರೆ ನಮ್ಮನ್ನ ಕಾಪಾಡಿದ್ದು ಅವರೇ ಅಂತ ಇವಾಗ ಅನಿಸ್ತಾ ಇದೆ. ನನಗೆ ಯಾಕೋ ಇದನ್ನ ಈಗಲೂ ನಂಬಕ್ಕಾಗ್ತಿಲ್ಲಪ್ಪ. ಕಾಗಕ್ಕ ಗುಬ್ಬಕ್ಕನ ಕಥೆ ಆದ್ರೂ ಸ್ವಲ್ಪ ನೈಜವಾಗಿರುತ್ತೆ. ಚಾಮರಾಜ ಸ್ವಾಮಿಗಳೇ, ಅವ್ರವ್ರಿಗೆ ಕಷ್ಟ ಹೇಳ್ಕೊತಾ ಇದ್ರೆ ನಿಮ್ದೊಳ್ಳೆ. ಆದ್ರೆ ನನಗೊಂದು ಸಂದೇಹ, ಶಿವರಾತ್ರಿ ಮಾಡಬೇಡಿ ಅಂತ ಅವ್ರು ಯಾಕೆ ಹೇಳ್ತಾರೆ? ಶಿವರಾತ್ರಿ ಮಾಡೋದ್ರಿಂದ ದುಷ್ಟಶಕ್ತಿಗಳು ಹೊರಗೋಗ್ಬೇಕಲ್ವಾ? ಹೌದಲ್ವಾ? ಅಂದ್ರೆ ಈ ಗುರುಗಳು ಹೇಳ್ತಾ ಇರೋದು ಸರಿ ಇಲ್ಲ ಅಂತ ಆಯ್ತು. ಹಬ್ಬ ಮಾಡೋದು ಬೇಡ ಅಂತ ಹೇಳ್ತಿದ್ದಾರೆ ಅಂತಂದ್ರೆ ಅವ್ರ ವಿಷಯ ನಿಮಗೆ ಅರ್ಥ ಆಗಿರ್ಬೇಕಲ್ಲ. ಯಾರಾದ್ರೂ ಆ ಶಿವನ ಆರಾಧನೆನ ಮಾಡಬೇಡಿ ಅಂತ ಹೇಗೆ ಹೇಳೋಕ್ ಸಾಧ್ಯ? ಆದ್ರೆ ಭಾಸ್ಕರಾನಂದ ಗುರುಗಳು ತುಂಬಾ ಒಳ್ಳೆಯವರು, ಸಾತ್ವಿಕರು. ಅವರು ಹೀಗೆ ಮಾತಾಡೋಕ್ ಸಾಧ್ಯನಾ? ಹತ್ತೂರಲ್ಲಿ ಅವ್ರ ಪ್ರಸಿದ್ಧಿನೂ ಚೆನ್ನಾಗಿದೆ. ಹಿಂಬಾಲಕರು ಕೂಡ ತುಂಬಾ ಜನ ಇದ್ದಾರೆ ಅವ್ರಿಗೆ. ಎಷ್ಟೇ ಸಮಸ್ಯೆ ಇದ್ರು ಭಕ್ತಿಯಿಂದ ಮಹಾದೇವನ ಸ್ಮರಣೆ ಮಾಡಿದ್ರೆ ಆ ಸಮಸ್ಯೆ ಖಂಡಿತ ಬಗೆಹರಿಯುತ್ತೆ. ಅಂಥದ್ರಲ್ಲಿ ಅವ್ರು ಯಾಕೆ ಹೀಗೆ ಹೇಳಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ನೋಡೋಣ, ಅದನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಆದ್ರೆ ಸದ್ಯ ಭಯ ಇರೋದು ಆ ಗೊಂಬೆ. ಹೌದು, ಅದು ನಿನ್ನೆ ರಾತ್ರಿನೂ ಕೂಡ ಯಾರದ ಮೇಲೆ ದಾಳಿ ಮಾಡಿತ್ತಂತೆ ಬುದ್ಧಿ. ಮತ್ತೆ ದಾಳಿನ? ನಿಜವಾಗ್ಲೂ? ಹೌದು, ರಕ್ತ ಕೋಡಿ ಮಧ್ಯೆ ಬಿದ್ದಿಂದಂತೆ ಅವನು. ಶಿವ ಇರಲಿ, ಇದಕ್ಕೆ ಪರಿಹಾರ ಏನು ಅಂತ ನಾನು ಯೋಚನೆ ಮಾಡ್ತೀನಿ. ಈಗ ನೀವೆಲ್ಲ ಉಪಹಾರ ಸೇವನೆ ಮಾಡಿ. ಚನ್ನವೀರ, ವೀರಭದ್ರ, ಇವ್ರಿಗೆಲ್ಲ ವ್ಯವಸ್ಥೆ ಮಾಡಿ. ಆಗ್ಲಿ ಬುದ್ಧಿ. ಬನ್ನಿ ಎಲ್ರು, ಮೊದಲು ಉಪಹಾರ ಸೇವನೆ ಮಾಡ್ಕೊಳ್ಳಿ. ತುಂಬಾ ದಣದಿದ್ದೀರಾ, ನಮ್ಮ ಬುದ್ಧಿಗಳು ಪರಿಹಾರ ಕೊಟ್ಟೇ ಕೊಡ್ತಾರೆ. ಬನ್ನಿ.